ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಕ್ಷತಾ ಸದಾನಂದ್. ಇವತ್ತು ಮಾವಿನಕಾಯಿ ಗುಳ್ಳಂ ಮಾಡೋಣ. ಮಾವಿನಕಾಯಿ ಗುಳ್ಳಂ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಇಲ್ಲೊಂದು ಸ್ವಲ್ಪ ಮಾವಿನನ್ನು ತಗೊಂಡು ಇದನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಅಂದರೆ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ವ, ಮಾವಿನಕಾಯಿ ಡಸ್ಟ್ ಇರುತ್ತೆ, ಎಲ್ಲ ಇದೋದು ಆಗುತ್ತೆ ಅಂತ ಎಣ್ಣೆ ಎಲ್ಲ ಹೊಡೆದಿರ್ತಾರಲ್ಲ, ಹಾಗಾಗಿ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಅದನ್ನೆಲ್ಲ ಒರೆಸ್ಕೊಂಬಿಡೋಣ. ನೀಟಾಗಿ ಚೆನ್ನಾಗಿ ಒರೆಸ್ಕೋಬೇಕು. ಯಾಕಂದರೆ ಸ್ವಲ್ಪ ನೀರಿನ ಅಂಶ ಇದ್ರೂ ಗುಳ್ಳಂ ಬೇಗ ಕೆಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ನೀಟಾಗಿ ಒರೆಸ್ಕೋಬೇಕು. ನೋಡಿ, ನೀಟಾಗಿ ಎಲ್ಲನೂ ಒರೆಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ಮೇಲಿನ ಸ್ವಲ್ಪ ತುಂಬು ತೆಗೆದುಬಿಟ್ಟು ಇದನ್ನು ತುರಿಯೋ ಮನೆಯಲ್ಲಿ ಚೆನ್ನಾಗಿ ತುರಿಬೇಕು. ನೋಡಿ, ತುರಿಯೋ ಮನೆಯಲ್ಲಿ ತುರಿತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಎಲ್ಲ ಎಷ್ಟು ಮಾವಿನಕಾಯಿದು ನೀವು ಮಾಡಬೇಕು ಅಂದ್ಕೊಂಡಿರ್ತೀರ ಅಷ್ಟು ಮಾವಿನಕಾಯಿನ ತುರ್ಕೊಳ್ಳಿ. ಇದು ಯಾಕಂದರೆ ಸೀಸನ್ನಲ್ಲಿ ಮಾತ್ರ ಮಾಡ್ಕೋಬೇಕಲ್ವಾ, ಹಾಗಾಗಿ ನೀವು ಒಂದು ವರ್ಷ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋದೇ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಮನೇಲಿ ತಿನ್ನೋರಿದೆ. ಈಗ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ನೋಡಿ, ಇವಾಗ ತುರಿದಿಟ್ಟಿರೋಂಥ ಮಾವಿನಕಾಯಿದೇನಿತ್ತೋ ಅದು, ಮತ್ತು ಇದಕ್ಕೆ ಬೆಲ್ಲ ಬೇಕು. ಆ ಬೆಲ್ಲನ ತೊಗೊಂಡಿದ್ದೀನಿ ನೋಡಿ. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಬೇಕು, ತುಪ್ಪ ಹುರಿಯೋಕ್ಕೆ. ಮತ್ತು ಅದೇ ಏಲಕ್ಕಿ ತೊಗೊಂಡಿದ್ನಲ್ಲ, ಏಲಕ್ಕಿನ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಏಲಕ್ಕಿ ಹಂಗೆ ಪೌಡ್ರ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಒಂಚೂರು ಸಕ್ಕರೆ ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಲಿ ಮಾವಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಒಂದೊಂದು ಜಾಸ್ತಿ ಹುಳಿ ಮಾವಿನಕಾಯಿ ಇರುತ್ತಲ್ವ, ಹುಳಿ ಮಾವಿನಕಾಯಿ ಇದ್ದರೆ ಅದನ್ನು ಸ್ವಲ್ಪ ನೀರು ಹಿಂಡಿಬಿಟ್ಟು ಹುರ್ಕೋಬೇಕು. ನಮ್ಮದೇನು ಹುಳಿ ಇರಲಿಲ್ಲ ಮಾವಿನಕಾಯಿ, ಹಾಗಾಗಿ ನಾನು ಹಾಗೆ ಹುರ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕಲ್ವ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ಜಾಸ್ತಿ ಹಾಗೆ ಬಿಡೋದ್ರಿಂದ ತಳ ಬಿಡೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅವಾಗ ಚೆನ್ನಾಗಿ ಕೈ ಆಡಿಸ್ಕೊಂಡಿರಿ. ಇವಾಗ ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವ, ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಲ್ಲನ ನಾವು ಎಷ್ಟು ಮಾವಿನಕಾಯಿ ತೊರೆದಿರ್ತೀವೋ ಅದೇ ಪ್ರಮಾಣದಲ್ಲಿ ಬೆಲ್ಲ ಹಾಕ್ಕೋಬೇಕು. ಅಟ್ಲೀಸ್ಟ್ ಹುಳಿ ಆಗಿದ್ದರೆ ಅದೇ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಇವತ್ತು ನಮ್ಮ ಮಾವಿನಕಾಯಿ ಹುಳಿ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಬೆಲ್ಲ ಕಮ್ಮಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈ ಬೆಲ್ಲನ ಆ ಮಾವಿನಕಾಯಿ ತೊರೆದಿರೋದಿತ್ತಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಿದೆಯಲ್ಲ. ಈಗ ಮಿಕ್ಸ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಬೆಲ್ಲದಲ್ಲಿ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀರಿನ ಅಂಶ ಎಲ್ಲ ಹೋಗುತ್ತಲ್ವ. ಇದೆಲ್ಲ ಹೊರಗಡೆ ನಾವು ಚಪಾತಿಗೆ ಮಕ್ಕಳಿಗೆ ಜಾಮು ಕೆಚಪ್ಪು ಅಂತೆಲ್ಲ ತರ್ತೀವಿ. ಚಪಾತಿಗೆ ಜಾಮ್ ಹಚ್ಚಿ ಕೊಡ್ತೀವಿ, ಬಾಕ್ಸ್ಗೆಲ್ಲ ಇಡ್ತೀವಲ್ವ. ಅದು ಯಾವಾಗ ಮಾಡಿಟ್ಟಿರ್ತಾರೋ ಏನೋ ಚೆನ್ನಾಗಿರಲ್ಲ, ಎಂಥ ಹಣ್ಣಿಂದ ಮಾಡಿರ್ತಾರೆ ಅನ್ನೋದು ಚೆನ್ನಾಗಿರಲ್ಲ. ಇದರಿಂದ ಮಾಡಿ ಇಟ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಬೆಲ್ಲ ಮಾವಿನಕಾಯಿ ಜೊತೆಗೆ ಮಿಕ್ಸ್ ಆಗಿದೆಯಲ್ಲ. ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದೇ ಹೇಳಿದ್ನಲ್ವ, ಏಲಕ್ಕಿ ಪೌಡ್ರಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ ಅಂತ, ಅದಕ್ಕೆ ವೈಟ್ ಆಗಿದೆ. ಅದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಅದು ಕುದ್ದು ಈ ಥರ ಗಟ್ಟಿ ಆಗುತ್ತೆ. ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕು. ಗಟ್ಟಿ ಆದಾಗಲೇ ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ನೋಡಿ ಹೆಂಗೆ ಗಟ್ಟಿ ಆಗಿದೆ. ಹೀಗೆ ಗಟ್ಟಿ ಆಗೋವರೆಗೂ ಉಸ್ಕೋಬೇಕು. ಮತ್ತು ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟಿಟ್ಮೇಲೆ ಅದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಇದನ್ನ ಒಂದು ಗ್ಲಾಸ್ ಜಾರಿಗೆ ಅದು ನೀವು ಸ್ಟೋರ್ ಮಾಡಿ ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು. ಸೀಸನ್ ಬರೋದು ವರ್ಷಕ್ಕೊಂದು ಸಾರಿ ಅಲ್ವಾ, ಸೀಸನ್ ಬಂದಾಗ ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟು ಹೊಸ ರೆಸಿಪಿಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.